ಆಗಿರ್ತಕ್ಕಂಥ ಸ್ವಾಗತ ಬಯಸಿ ಇವತ್ತು ಕರೆದಂಥ ಪತ್ರಿಕಾಗೋಷ್ಠಿ BJPಯ ಜಿಲ್ಲಾ ಮುಖಂಡರು, ರಾಜ್ಯ ಮುಖಂಡರು ಪದೇ ಪದೇ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆಗೆ ಒಂದು ಆತಂಕಕಾರಿಯಾಗಿರ್ತಕ್ಕಂಥ ಸಂದರ್ಭಗಳನ್ನು ನಿರ್ಮಾಣ ಮಾಡ್ತಿದ್ದಾರೆ. ಯಾವ ಪಕ್ಷ ಜನಪರವಾಗಿ ಕೆಲಸ ಮಾಡ್ತಾಯಿದೆ, ಯಾವ ಪಕ್ಷ ಬಡವರ ಪರವಾಗಿ ಕೆಲಸ ಮಾಡ್ತಾಯಿದೆ, ಯಾವ ಪಕ್ಷದ ಸಂವಿಧಾನ ಹೇಳ್ತಕ್ಕಂಥ ಒಂದು ವಿಚಾರದಲ್ಲಿ ಕೆಲಸ ಮಾಡ್ತಾಯಿದೆ ಅಂಥ ಪಕ್ಷಕ್ಕೆ ಕೋಮವಾದದ ಬಣ್ಣ ಕೊಡ್ತಕ್ಕಂಥದ್ದು, ಕೇವಲ ಒಂದೇ ಧರ್ಮಕ್ಕೆ ಸೀಮಿತವಾಗಿ ನೀವು ಕೆಲಸ ಮಾಡ್ತೀರಿ ಅಂತಕ್ಕಂಥದ್ದು, ನಮ್ಮ ಪಕ್ಷದ ನಾಯಕರ ಬಗ್ಗೆ ಅವರ ಸಾಧನೆಗಳ ಬಗ್ಗೆ ಅತ್ಯಂತ ಒಂದು ಕನಿಷ್ಠ ಮಟ್ಟದಲ್ಲಿ ಅವರು ಮಾತನಾಡ್ತಕ್ಕಂಥದ್ದನ್ನು ನಾವು ವಿರೋಧಿಸಲಿಕ್ಕೆ ಇವತ್ತು ಈ ಗೋಷ್ಠಿಯನ್ನು ಕರೆದಿದ್ದೇವೆ. ನಿನ್ನೆ ತಾವು ಎಲ್ಲ ನೋಡಿರ್ಬೋದು. ಜಿಲ್ಲಾ ಮಟ್ಟದಲ್ಲಿ ಮಧ್ಯದಾಗಿ ಪ್ರಾರಂಭ ಮಾಡ್ತೀನಿ. ನಮ್ಮ ಏನು ಜಿಲ್ಲಾ BJP ಅಧ್ಯಕ್ಷ ಆಗಿರ್ತಕ್ಕಂಥ ಅಂಗಡಿ ಅವರು ಮತ್ತು ಅವರ ಗೆಳೆಯರು ಕೂಡ ನಿನ್ನೆ ಅವರ ಕಾರ್ಯಾಲಯದಲ್ಲಿ ಗೋಷ್ಠಿಯನ್ನು ಕರೆದು ಕಾಂಗ್ರೆಸ್ ಪಕ್ಷದ ಮೇಲೆ ವಿಶೇಷವಾಗಿ ನಮ್ಮೆಲ್ಲರ ಪಕ್ಷದ ನಮ್ಮ ಜಿಲ್ಲೆಯ ಮತ್ತು ರಾಜ್ಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ MB ಪಾಟೀಲ್ ಸಾಹೇಬ್ರ ಬಗ್ಗೆ ಭಾಳ ಹಗುರವಾಗಿರ್ತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಅದನ್ನು ನಾವೆಲ್ಲರೂ ಕೂಡ ಅತ್ಯಂತ ತೀವ್ರವಾಗಿ ನಾವು ಖಂಡಿಸ್ತೇವೆ. ಏನು ಹೇಳಿದ್ದಾರೆ ಅಂದರೆ MB ಪಾಟೀಲ್ ಅವರು ಕೇವಲ ಬೇರೆಯವರನ್ನು ಬೆಳೆಸಂಗಿಲ್ಲ, ಅವರು ಮಾತ್ರ ಬೆಳೀತಾರೆ ಅನ್ನತಕ್ಕಂಥ ಹೇಳೋ ರೀತಿಯಲ್ಲಿ ಒಂದು ವಿಚಾರವನ್ನು ಹೇಳಿದ್ದಾರೆ. ಬಹುಶಃವಾಗಿ MB ಪಾಟೀಲ್ ಅಷ್ಟೇ ಅಲ್ಲ, ಅವರ ಇಡೀ ಕುಟುಂಬ ದಿವಂಗತ BM ಪಾಟೀಲ್ ಸಾಹೇಬರು ಅವ್ರ ತಂದೆಯವರಿದ್ದಾಗ ಕೂಡ ಅನೇಕ ನಾಯಕರನ್ನು ಈ ಜಿಲ್ಲೆಯಲ್ಲಿ ಬೆಳೆಸಿದ್ದಾರೆ. ಅದರಲ್ಲಿ ನಾನು ಕೂಡ ಒಬ್ಬ, ಮುಷರಫರು ಕೂಡ ಒಬ್ಬರು. ಇವತ್ತು MB ಪಾಟೀಲ್ ಸಾಹೇಬರು ಇವತ್ತು ಏನು ಜಿಲ್ಲಾ ಪಂಚಾಯತಿಗಳು ನನ್ನ ತಿಳಿದ ಮಟ್ಟಿಗೆ 2000ರಿಂದ ಇಲ್ಲಿವರೆಗೆ ಏನು ಜಿಲ್ಲಾ ಪಂಚಾಯತಿಗಳಾಗಿದ್ದಾವೆ, ಎಲ್ಲ ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷರನ್ನ ಯಾರಾದರೂ ಮಾಡಿದ್ರೆ ಅದು MB ಪಾಟೀಲ್ ಸಾಹೇಬರು. ಅಲ್ಲಿ ಅನೇಕ ನಾಯಕರನ್ನು ಸೃಷ್ಟಿ ಮಾಡಿದ್ದಾರೆ ಅಧ್ಯಕ್ಷರನ್ನು ಮಾಡೋದ್ರ ಮುಖಾಂತರ. ವರ್ಷಪತಿಯಲ್ಲಿ ಅವ್ರು ಹಿಡ್ಕೊಂಡು ಅದೇ 2000 ಹಿಡ್ಕೊಂಡು ಇಲ್ಲಿವರೆಗೆ ಅನೇಕ ಜನ, ಸುಮಾರು 10-12 ಜನ ಬರ್ತಾರೆ. ಅವರೆಲ್ಲರ ಹೆಸರು ಹೇಳಲಿಕ್ಕೆ ನಾನು ಇಚ್ಛೆ ಪಡೋಂಗಿಲ್ಲ. ಮತ್ತು ಅನೇಕ ವಿಧಾನಸಭೆಗೆ ಅನೇಕ ನಾಯಕರಿಗೆ ಟಿಕೆಟನ್ನು ಕೊಡಿಸೋದ್ರ ಮುಖಾಂತರ ಅವ್ರು ಗೆಲ್ಲಿಸಲಿಕ್ಕೆ ಕಾರಣ ಕೂಡ ಆಗಿದ್ದಾರೆ. ಅಪ್ಪಾಜಿ ನಾಡಗೌಡ ಸಾಹೇಬರಾಗಿರ್ಬೋದು, ಹಿಂದೆ ಉಸ್ತಾದ್ ಅವರಾಗಿರ್ಬೋದು, ಇವತ್ತು ಮುಷರಫ್ ಅವರಾಗಿರ್ಬೋದು, ನಾ ಆಗಿರ್ಬೋದು, ಹಿಂದೆ BM ಪಾಟೀಲ್ ಸಾಹೇಬರಿದ್ದಾಗ ಬಕ್ಷಿ ಅವರಾಗಿರ್ಬೋದು, ಹೀಗೆ ಅನೇಕ ನಾಯಕರನ್ನು ಬೆಳೆಸ್ತಕ್ಕಂಥ ಮತ್ತು ಎಲ್ಲ ಜಾತಿಯ ಜನರನ್ನು ಬಳಸ್ತಕ್ಕಂಥ, ಯಾರು ಸ್ವಜಾತಿಯ ಜನರನ್ನು ಬೆಳೆಸ್ತಾರೆ ಇವತ್ತು ಲೀಡರ್ ಅದವರು, ಅದು ಸನ್ಮಾನ್ಯ MB ಪಾಟೀಲ್ ಸಾಹೇಬರು ಎಲ್ಲ ಸಮುದಾಯಗಳನ್ನು, ಶೋಷಿತ ಸಮುದಾಯಗಳು, ಅಲ್ಪಸಂಖ್ಯಾತ ಸಮುದಾಯಗಳು, ಇವತ್ತು ಬ್ಯಾಕ್ವರ್ಡ್ ಕ್ಲಾಸಿನ ಅನೇಕ ನಾಯಕರನ್ನು ಅವರು ಬೆಳೆಸಿರ್ತಕ್ಕಂಥ ಉದಾರಿಗಳದು. ಬಹುಶಃ ನಮ್ಮ ಹೊಸದಾಗಿ ಬಂದಿರತಕ್ಕಂಥ ಅಂಗಡಿಯವರಿಗೆ ಮತ್ತು BJP ಅವರಿಗೆ ಈ ವಿಚಾರ ಗೊತ್ತಿರಲಿಕ್ಕಿಲ್ಲ. ಮತ್ತೊಂದು ಏನು ಹೇಳಿದ್ದಾರೆ ಅಂದರೆ ಅವರು ಕೇವಲ ಹಿಂದೂ ಪಕ್ಷದ, ಹಿಂದೂ ಜನಾಂಗದ ಅಥವಾ ಹಿಂದೂ ಧರ್ಮದ ವಿರೋಧಿಗಳಾಗಿದ್ದಾರೆ ಅಂತ ಹೇಳಿ. ನಾನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತಾನೆ, ದೇಶದ ಇತಿಹಾಸ ಅವ್ರಿಗೆ ಗೊತ್ತಿಲ್ಲ. ಸಂವಿಧಾನ ಏನು ಹೇಳ್ತಾ ಇದೆಯಾ ಅಂದರೆ ಎಲ್ಲ ಧರ್ಮ, ಜಾತಿ, ಜನಾಂಗಗಳನ್ನು ಕರೆದುಕೊಂಡು ಹೋಗಬೇಕು ಅಂಥೇಳಿ ಸಂವಿಧಾನದ ಪೀಠಿಕೆಯಲ್ಲಿ ಹೇಳ್ತಾ ಇದೆ. ಸಂವಿಧಾನದ ಪ್ರತಿಜ್ಞೆಯನ್ನು ಕೂಡ ಹಾಗೆ ತೆಗೆದುಕೊಳ್ತಾ ಇದ್ದೇವೆ. ಎಲ್ಲರನ್ನ ಕರ್ಕೊಂಡು ಹೋಗ್ತೀವಿ ನಾವು, ಕೇವಲ ಹಿಂದೂಗಳನ್ನಲ್ಲ, ಮುಸ್ಲಿಮ್ನಲ್ಲ, ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಧರ್ಮಗಳು, ಕ್ರೈಸ್ತ ಆಗಿರ್ಬೋದು, ಬೌದ್ಧ ಆಗಿರ್ಬೋದು, ಮುಸ್ಲಿಮ್ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಪಾರ್ಸಿ ಆಗಿರ್ಬೋದು, ಈ ಎಲ್ಲ ಧರ್ಮಗಳನ್ನು ನಾವು ಜನರನ್ನು ಪ್ರೀತಿ ವಿಶ್ವಾಸದಿಂದ ನಾವು ಅವರಿಗೆ ಸಮಾನ ಅವಕಾಶಗಳನ್ನು ಕೊಡೋದ್ರ ಮುಖಾಂತರ ದೇಶವನ್ನು ಕಟ್ತಕ್ಕಂಥ ಒಂದು ಭದ್ರ ಬುನಾದಿಯನ್ನು ಹಾಕ್ತೇವೆ, ಸಂವಿಧಾನದ ಆಶಯಗಳನ್ನು ಈಡೇರಿಸ್ತೇವೆ ಅಂತಕ್ಕಂಥದ್ದೇ ಕಾಂಗ್ರೆಸ್ಸಿನ ಒಂದು ಸದಾಶಯ. ಇದು ಇಲ್ಲಿಗೆ ನಾನು ಸೀಮಿತಗೊಳಿಸಿ ಇವತ್ತು ಈ ರಾಜ್ಯದಲ್ಲಿ ಇವತ್ತು ನಾವು ಮೊನ್ನೆ ಗುಲ್ಬರ್ಗಾದಲ್ಲಿ BJPಯ ಎಲ್ಲ ನಾಯಕರು ಕೂಡ ಒಬ್ಬ ಮಂತ್ರಿಗಳ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದ್ರು. ಒಂದು ಸಲ ಅಲ್ಲ, ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರ ವಿರುದ್ಧ
4 ಸಲ, ಈ 2 ವರ್ಷದಲ್ಲಿ 4 ಸಲ ಒಂದು ದೊಡ್ಡ ಪ್ರತಿಭಟನೆಯನ್ನು ಅವರು ಮಾಡ್ತಾ ಇದ್ದಾರೆ. ಅವರು ಹೇಳೋದನ್ನು ನೀವು ಮೋದಿಯವ್ರ ವಿರುದ್ಧ ಯಾಕೆ ಮಾತಾಡ್ತಾ ಇದ್ದೀರಿ, ನೀವು ಮೋದಿಯವ್ರ ವಿರುದ್ಧ ಮಾತನಾಡೋದಕ್ಕೆ ನಾವು ನಿಮ್ಮ ವಿರುದ್ಧ ಚಳವಳಿಯನ್ನು ಮಾಡ್ತೀವಿ ಅಂತ ಹೇಳಿ ಭಾಳ ಬಾಲಿಶವಾಗಿರ್ತಕ್ಕಂಥ ವಿಚಾರ ಇದು. ಇವತ್ತು ದೇಶದ ಪ್ರಧಾನಿಯನ್ನು ಪ್ರಶ್ನೆ ಮಾಡ್ತಕ್ಕಂಥ ಅಧಿಕಾರ ಕಾಂಗ್ರೆಸ್ ಪಕ್ಷದವ್ರಿಗೆ ಅಷ್ಟೇ ಇಲ್ಲ, ಈ ದೇಶದಲ್ಲಿರ್ತಕ್ಕಂಥ ಕಟ್ಟ ಕೊನೆಯ ಗುಡಿಸಿನಲ್ಲಿ ವಾಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಯು ಕೂಡ ಮೋದಿಯವರ ತಪ್ಪು ನಿರ್ಧಾರವನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದು ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕಿದೆ. ಇದು ಅವ್ರಿಗೆ ಅರಿವಿಲ್ಲ ಬಿ ಜೆ ಪಿಯವರಿಗೆ. ಇವತ್ತು ಪ್ರಿಯಾಂಕಾ ಖರ್ಗೆ ಅವ್ರನ್ನ ಪದೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾಕೆ ಒಬ್ಬ ದಲಿತ ನಾಯಕ ಬೆಳೆಯುವ ಹಂತದಲ್ಲಿ ಅವ್ರನ್ನ ಚೂಟಿ ಹಾಕ್ತಕ್ಕಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ. ದಲಿತ ವಿರೋಧಿಯಾಗಿರ್ತಕ್ಕಂಥ ಕೆಲಸ ಇವತ್ತು ಯಾರಾದರೂ ಮಾಡಿದರೆ ಬಿ ಜೆ ಪಿಯವರು ಮಾಡ್ತಾ ಇದ್ದಾರೆ. ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಮಾತು ಹೇಳ್ತಕ್ಕಂಥದ್ದು ಇವತ್ತು ಖರ್ಗೆ ಅವ್ರನ್ನ ಟಾರ್ಗೆಟ್ ಮಾಡೋದ್ರ ಮುಖಾಂತರ ದಲಿತ ಸಮುದಾಯವನ್ನು ಹತ್ತಿಕ್ಕತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಏನು ಪ್ರಿಯಾಂಕ್ ಖರ್ಗೆ ಮಾಡಿರ್ತಕ್ಕಂಥ ತಪ್ಪು? ಅವರು ಪ್ರಧಾನಿಯನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ, ಅವರು ಬಿ ಜೆ ಪಿಯನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ, ತಪ್ಪು ನಿರ್ಧಾರಗಳನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಆ ಕಾರಣಕ್ಕಾಗಿ ಅವರ ವಿರುದ್ಧ ಆ ಛಲವಾದಿ ನಾರಾಯಣಸ್ವಾಮಿ ಅಂತಕ್ಕಂಥ ಒಬ್ಬ ದಲಿತನನ್ನು ಎತ್ತಿ ಕಟ್ಟಿ ದಲಿತರ ವಿರುದ್ಧ, ದಲಿತ ನಾಯಕತ್ವದಿಂದ ಒಬ್ಬ ದಲಿತನ ಕಟ್ತಕ್ಕಂಥ ಒಂದು ಷಂಡತ್ರಯವನ್ನು ಬಿ ಜೆ ಪಿಯವರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸಿ, ಇವತ್ತು ಆ ಒಂದು ಬೆಳವಣಿಗೆ ಮುಂದುವರೆದರೆ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಏನು ಅಹಿಂದ ವರ್ಗ ಇದೆ, ಈ ರಾಜ್ಯದಲ್ಲಿರ್ತಕ್ಕಂಥ ಏನು ಬಡವರ್ಗ ಇದೆ, ಅಸ್ಪೃಶ್ಯ ಜನಾಂಗ ಏನಿದೆ, ಶೋಷಿತ ಜನಾಂಗ ಏನಿದೆ, ಇವತ್ತು ಕೂಲಿ ಕಾರ್ಮಿಕ ಜನಾಂಗ ಏನಿದೆ, ಅವರೆಲ್ಲರೂ ಕೂಡ ಒಟ್ಟಿಗೆ ನಿಂತು ಬಿ ಜೆ ಪಿಯವ್ರನ್ನ ಪ್ರತಿಭಟಿಸ್ತಕ್ಕಂಥ, ಪ್ರತಿ ಹಂತದಲ್ಲಿ ಪ್ರತಿಭಟಿಸ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಇವತ್ತು ಅನೇಕ ತಪ್ಪುಗಳು ಬಿ ಜೆ ಪಿಯಿಂದ ಆಗಿವೆ, ಅನೇಕ ಸಂದರ್ಭಗಳಾಗಿವೆ. ಅದನ್ನು ಪ್ರಶ್ನೆ ಮಾಡ್ತಕ್ಕಂಥ ಒಬ್ಬ ಶಾಸಕರಾಗಿ, ಒಬ್ಬ ಮಂತ್ರಿಗಳಾಗಿ ಅವ್ರು ಮಾಡಬೇಕಾಗ್ತಾ ಇದೆ. ಇಲ್ಲಿ ಕೂಡ ಎಂ ಬಿ ಪಾಟೀಲ್ ಸಾಹೇಬ್ರ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಅನೇಕ ಮಂತ್ರಿಗಳು ಕೂಡ, ಈ ನಮ್ಮ ಜಿಲ್ಲೆಯ ಶಾಸಕರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಇವರು ಹತಾಶರಾಗಿ ಏನು ಹೇಳಕತ್ತಾರೆ ಈಗ ಅಂದ್ರೆ, ಒಂದೇನೋ ಇಂಟರ್ನಲ್ ಸರ್ವೆ ಮಾಡಿಸಿ ಕಾಂಗ್ರೆಸ್ ಪಕ್ಷ 160 ಸೀಟ್ ಸೋಲ್ತಾ ಇದೆ, ನಾವು 160 ಸೀಟ್ ಗೆಲ್ತಾ ಇದ್ದೇವೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾನೆ. ಇಂಟರ್ನಲ್ ಸರ್ವೆ ನಾನು ಮಾಡಿಸೋರು ನನ್ನ ಪರವಾಗಿನೂ 160 ಸೀಟ್ ಕಾಂಗ್ರೆಸ್ ಪಕ್ಷದ ಪರವಾಗಿನೇ ಸರ್ವೆ ಮಾಡಿದವರು ಕೊಡ್ತಾರೆ. ಅದ್ರಾಗ ಏನು ಆಶ್ಚರ್ಯ ಪಡಬೇಕಾದದ್ದಿಲ್ಲ. ಖಾಸಗಿ ಸರ್ವೆಗೆ ಹಚ್ತೀವಿ, ಖಾಸಗಿ ಸರ್ವೆದವ್ರಿಗೆ ನಾವು ದುಡ್ಡು ಕೊಡ್ತೀವಿ, ಅವರು ನಮ್ಮ ಪರವಾಗಿ ಒಂದು ವರದಿಯನ್ನು ಕೊಡ್ತಾರೆ. ಇದು ಸ್ವಾಭಾವಿಕ. ವಾಸ್ತವಿಕವಾಗಿ ಇವತ್ತು ಕರ್ನಾಟಕದಲ್ಲಿ ಇವತ್ತೇ ಚುನಾವಣೆ ಆದರೆ ಮತ್ತೆ ನಾವು ಸುಮಾರು 180 ಸೀಟ್ಗಳನ್ನ ಪಡಿತೇವೆ. ಅದಕ್ಕೆ ಕಾರಣ ಇದೆ. ಏನು ನಾವು ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ದೀವಿ, 5 ಗ್ಯಾರಂಟಿಗಳನ್ನು, ಪಂಚ ಗ್ಯಾರಂಟಿಗಳನ್ನು, ಎಲ್ಲ ಗ್ಯಾರಂಟಿಗಳನ್ನ ಶಬ್ದಶಃ ನಾವು ಆಚರಣೆಯಲ್ಲಿ ತಂದಿದ್ದೇವೆ, ಪ್ರಾರಂಭಗೊಳಿಸಿದ್ದೇವೆ. ಇವತ್ತು ಪ್ರತಿಯೊಬ್ಬ ಬಡವರ ಮನೆಗೆ ಇವತ್ತು ಅಕ್ಕಿ ಹೋಗ್ತಾ ಇದೆ, 2,000 ರೂಪಾಯಿ ಹೋಗ್ತಾ ಇದೆ. ಎಲ್ಲ ಒಂದು ಸಂತೋಷ ಜೀವನ ಇವತ್ತು ಬಡ ಜನ ಮಾಡ್ತಾ ಇದ್ದಾರೆ. ಅವರೆಲ್ಲರ ಆಶೀರ್ವಾದ ನಮ್ಮ ಪಕ್ಷದ ಮೇಲಿದೆ. ಬಹುತೇಕವಾಗಿ ಇವರೇನು ಅಪಾದನೆ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ತೀವ್ರವಾಗಿ ವಿರೋಧ ಮಾಡ್ತಾ ಇದ್ದೇವೆ. ಈ ಜಿಲ್ಲೆಯಲ್ಲಿ ನಮ್ಮ ಎಂ ಬಿ ಪಾಟೀಲರು ಒಂದು ಜಾತ್ಯತೀತವಾದದ ಒಂದು ಸಿದ್ಧಾಂತವನ್ನು ಸ್ಥಾಪನೆಗೆ ಅವರು ಕಂಕಣಬದ್ಧರಾಗಿದ್ದಾರೆ. ಅನೇಕ ಜಾತ್ಯತೀತ ನಾಯಕರನ್ನು, ಅನೇಕ ಸಮುದಾಯಗಳನ್ನ ಬೆಳೆಸ್ತಾ ಇರ್ತಕ್ಕಂಥ ಹೊಣೆಗಾರಿಕೆ ಅವ್ರ ಮೇಲಿದೆ, ಅವ್ರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿ, ಇವತ್ತು ಬಿ ಜೆ ಪಿಯ ಒಂದು ಅಪಾದನೆ ನಿರಾಧಾರವಾಗಿರ್ತಕ್ಕಂಥದ್ದು. ಅದಕ್ಕೆ ನಾವು ತೀವ್ರವಾಗಿ ಎಲ್ಲರೂ ಕೂಡ ವಿರೋಧ ಮಾಡ್ತೇವೆ. ಬಿಜೆಪಿ ಜಿಲ್ಲಾಧ್ಯಕ್ಷರು ಅಷ್ಟೆಲ್ಲ ಅಪಾದನೆ ಮಾಡ್ತಾರೆ, ಅಷ್ಟೆಲ್ಲ ಪ್ರೆಸ್ ಮೀಟ್ ಮಾಡ್ತಾರೆ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಹೇಗೆ ಅಂತ ಈಗ ನೋಡಿ, ಅದು ಇನ್ನೊಂದು ಸಂದರ್ಭ ಪ್ರೆಸ್ ಮೀಟ್ ಮಾಡಿ ಹೇಳ್ತೀನಿ. ಈಗ ಬೇಡ. ಧನ್ಯವಾದ ಸರ್. ಬಿಜೆಪಿ ಅಧ್ಯಕ್ಷರು ಕಾಂಗ್ರೆಸ್ಸಲ್ಲಿ 2-3 ಬಣಗಳಿದ್ದಾವೆ ಜಿಲ್ಲೆಯಲ್ಲಿ. ಯತ್ನಾಳ್ ಪರವಾಗಿರೋ ಒಂದು ಬಣ, ಎಂ ಬಿ ಪಾಟೀಲ್ ಒಂದು ಬಣ, ಶಿವಾನಂದ ಪಾಟೀಲ್ ಒಂದು ಬಣ, ಈ ಥರ ಬಣಗಳ ತುಂಬೋಗಿದ್ದಾವೆ. ಅಲ್ಲೇನು ಬಣ ಇಲ್ಲತ್ತ? ಕಾರಜೋಳ ಬಣ ಇದೆ, ಜಿಗ್ಜಿನಿ ಅವ್ರ ಬಣ ಇದೆ, ಯತ್ನಾಳ್ ನೀನಿರುತ್ತಾನ ಅವ್ರದ್ದೊಂದು ಬಣ ಇತ್ತು.
ನಮ್ದು ಯಾರು ಇವರು ಪಟ್ಟಣ ಶೆಟ್ಟಿ ಅವ್ರ ಬಣ ಇದೆ, ಬಣ ಇಲ್ಲ ಅಲ್ಲಿ ನೋಡಿರಿ. ಎಲ್ಲ ಕಡೆ ಅವ್ರವ್ರ ಅಭಿಮಾನಿಗಳು ಅವ್ರವ್ರ ಜೊತೆ ಇರ್ತಾರೆ. ಕಾಂಗ್ರೆಸ್ಸಲ್ಲಿ ಇದೆ ಇಲ್ಲ. ದುರ್ದೈವ ಅಂದ್ರೆ ಈ ದಲಿತ ನಾಯಕರಿಗೆ ಯಾರೂ ಅಭಿಮಾನಿಗಳ ಗುಂಪಿರಂಗಿಲ್ಲ, ಅವ್ರೊಬ್ಬರೇ ಇರ್ತಾರೆ. ನಿಮ್ಗೊಬ್ಬರಿಗೆ ಯಾಕೆ ಹೇಳಿಕತ್ತೀನಿ ನಮ್ಮದು ಹಾಂ, ಈ ಮುಸಲ್ಮಾನಿಗಳು ಇರಂಗಿಲ್ಲ. ಈಗ ಛಲವಾದಿ ನಾರಾಯಣ ಸ್ವಾಮಿ ಹೇಳುವ ಬರದಲ್ಲಿ ನರೇಂದ್ರ ಮೋದಿ ಅವರು ಆನೆ ಅಂದ್ರು. ಹಾಂ. ಆದ್ರೆ ಪ್ರಿಯಾಂಕ್ ಖರ್ಗೆ ನಾಯಿ ಇದ್ದಂಗೆ ಅಂತ ಸ್ಪಷ್ಟವಾಗಿ ಹೇಳ್ಯಾರ. ಪ್ರಿಯಾಂಕ್ ಖರ್ಗೆ ನಾಯಿಗೆ ಹೋಲಿಸಿರುವಂತ ನೋಡ್ರಿ, ಯಾವಾಗ BJP ಚಡ್ಡಿಗಳನ್ನು ತಲೆ ಮೇಲೆ ಹೊತ್ಕೊಂಡು ಅವನ ಮೆರವಣಿಗೆ ಮುಖಾಂತರ ಮುಖ್ಯಮಂತ್ರಿ ಮನೆಗೆ ನಾರಾಯಣ ಸ್ವಾಮಿ ಹೋದ, ಅವತ್ತೇ ಅವನು ತತ್ವಭ್ರಷ್ಟ ಆದ. ಅವತ್ತೇ ತತ್ವಭ್ರಷ್ಟ ಆದ. ಚಡ್ಡಿ ತಲೆ ಮ್ಯಾಗ ಯಾವಾಗ ಹೊಟ್ಕೊಂಡ ಅವತ್ತೇ ಅವನ ಸಿದ್ಧಾಂತ ಎಲ್ಲ ನೀರು ಪಾಲಾಗಿ, ಅವನ ಮಾತಿಗೆ ಯಾವುದೇ ಬೆಲೆ ಇಲ್ಲ. ಪ್ರಿಯಾಂಕಾ ಖರ್ಗೆ ಅವರು ಕಾಂಗ್ರೆಸ್ ಕಟ್ಟಾಳುಗಳು, ಅವ್ರ ತಂದೆಯವರು ಕಾಂಗ್ರೆಸ್ ಕಟ್ಟಾಳುಗಳು. ಇವತ್ತು ಅಧಿಕಾರ ಸಿಗಲಿ ಸಿಗದೇ ಇರಲಿ, ಮುಖ್ಯಮಂತ್ರಿ ಆಗಲಿ ಆಗದೇ ಇರಲಿ, ಇವತ್ತು ಪಕ್ಷದ ಮೇಲೆ ಒಂದು ನಿಮಿಷ ಕೂಡ ಅವರು ಅಗೌರವ ತೋರಿಸಿದ್ರೆ ಇವತ್ತು ರಾಜಕಾರಣ ಮಾಡಿರ್ತಕ್ಕಂಥ ಮನೆತನ ಅದು. ಇವತ್ತು ಅವ್ರಿಗೆ ಮೋದಿ ಬಗ್ಗೆ ಮಾತಾಡೋಕ್ಕೆ ಹಕ್ಕಿಲ್ಲ, ನನಗೆ ಹಕ್ಕಿಲ್ಲ. ಮೋದಿ ತಪ್ಪು ನಿರ್ಣಯನ ಪ್ರಶ್ನೆ ಮಾಡಲಿಕ್ಕೆ ನನಗೆ ಹಕ್ಕಿಲ್ಲ. ಕೇವಲ ಅದಕ್ಕೆ ಮಂತ್ರಿಗಳೇ ಆಗ್ಬೇಕಾ, ಮುಖ್ಯಮಂತ್ರಿನೇ ಮಾಡ್ಬೇಕಾ? ದೇಶದ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೆ ವಾಕ್ ಸ್ವಾತಂತ್ರ್ಯ ಇದೆ. ವಾಕ್ ಸ್ವಾತಂತ್ರ್ಯ ಇದೆ ಅಲ್ಲ? ನಾ ಅಲ್ಲ, ಒಬ್ಬ ಸಾಮಾನ್ಯ ಗುಡಿಸಿನಲ್ಲಿ ವಾಸ ಮಾಡ್ತಕ್ಕಂಥ ಕಟ್ಟ ಕಡೆಯ ಮನುಷ್ಯನನ್ನು ಕೂಡ ದೇಶದ ಪ್ರಧಾನಿಯನ್ನು ಪ್ರಶ್ನೆ ಮಾಡ್ಬೋದು. ಇದು ನಮಗೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಅಧಿಕಾರ. ಇದನ್ನು ಪ್ರಶ್ನೆ ಮಾಡಲಿಕ್ಕೆ ನಾರಾಯಣ ಸ್ವಾಮಿ ಯಾರು ಸರ್? ಕೆಲವು ದಿವಸ ಖರ್ಗೆ ಮನೆಯಾಗ ಕಾಯ್ತಾ ಇದ್ದು ನಾವು ಕೆಲವು ವರ್ಷ, ನಾವು ಅದಕ್ಕೆ ಜೀವಂತ ಸಾಕ್ಷಿ ಇದೀವಿ ರೀ. ಅವ್ರ ಮನೆ ಬಾಗ್ಲ ಕಾಯ್ತಾ ಇದ್ದ 16 ವರ್ಷ. ಅವ್ರನ್ನ ಅರಣ್ಯ ನಿಗಮದ ಅಧ್ಯಕ್ಷ ಮಾಡೋರು, ಕೇಂದ್ರ ರೈಲ್ವೆ ನಿಗಮದ ಅಧ್ಯಕ್ಷ ಮಾಡಿದ್ರು ಅವಾಗ ಖರ್ಗೆ ಸಾಹೇಬ್ರೆ, ಖರ್ಗೆ ಅವ್ರೆ. ನಾವು ಯಾರು ಇವತ್ತು ಉದಾಹರಣೆ ನಮಗೆ MP ಪಾಟೀಲ್ ಒಂದು ರಾಜಕಾರಣ ಬರ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರ, ಬಟ್ ಅವ್ರು ನಾವು ಯಾವುದೇ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕಾಗಿ ತೆಗೆದ್ರೆ ಅದು ನಮ್ಮ ನೈತಿಕತೆ ಅಧಪತನ ಅಂತ ಹೇಳ್ಬೋದು ಅಷ್ಟೇ. ಅದ್ರ ಬಗ್ಗೆ ಮತ್ತೊಂದೇನಿಲ್ಲ. ಥ್ಯಾಂಕ್ ಯು ವೆರಿ ಮಚ್ ಸರ್.